ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ತಂದಿದ್ದೀನಿ. ಗೈಸ್ ಏನಿಲ್ಲ, ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಸೊ ಆ ಒಂದು ವಿಡಿಯೋನ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲನೇದಾಗಿ ಅಯ್ಯಪ್ಪ ಸ್ವಾಮಿ ಒಂದು ವಿಡಿಯೋನ ಹಾಕಿದ್ದೀನಿ ನೋಡಿ. ಅಯ್ಯಪ್ಪ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹಾಗೆ ನೋಡಿ, ಇವರು ಭಾನುವಾರ ಬೆಳಗ್ಗೆ ಮಾಲೆ ಹಾಕಿದ್ದು. ಸೊ ಭಾನುವಾರ ಬೆಳಗ್ಗೆ ದಾವಣಗೆರೆಯಲ್ಲೇ ಇರೋವಂಥ ದೇವಸ್ಥಾನ ಇದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಅವರು ಮತ್ತು ಅವ್ರ ಫ್ರೆಂಡ್ಸು ಮಾಲೆ ಹಾಕಿದ್ದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 6 ಗಂಟೆ ಅನಿಸುತ್ತೆ ಆ ಒಂದು ಪೂಜೆ ಟೈಮ್ ಇದು. ಎಷ್ಟು ದಿನ ಅಂದರೆ 9 ದಿನ ಏನೋ ಹಾಕಿದ್ದು. ಸೊ ನೋಡಿ, ಇಷ್ಟು ಜನನೂ ಹಾಕಿರೋ ಅಂಥದ್ದು ಅಯ್ಯಪ್ಪ ಸ್ವಾಮಿ ಮಾಲೆನ. ಇದರಲ್ಲಿ ಬೇರೆ ಬೇರೆಯವರು ಇದ್ದಾರೆ, ಆದರೆ ಇವ್ರುಗಳು ಅಂದರೆ ಗ್ರೂಪ್ ಇತ್ತು, ಅದು 2 ಗ್ರೂಪು ಅವತ್ತು ಇವರು ಹೋದ ದಿನ. ಸೊ ಇವ್ರುಗಳೆಲ್ಲ ಬೇರೆ ಬೇರೆಯವರು ಇದ್ದಾರೆ. ಆ ಒಂದು ಗ್ರೂಪು ಮುಂಚೆ ಹೋಯಿತು, ಇವ್ರಿಗಿಂತ ಮುಂಚೆ. ಇವರು ಟಿ ಮಾಡ್ಕೊಂಡು ಹೋಗಿದ್ದು, ಆ ಗ್ರೂಪ್ ಅವರು ಏನೋ ಹೋಗಿದ್ದು. ಸೊ ಇಲ್ಲಿ ಅಷ್ಟರು ಕೂಡ ಪೂಜೆಗೆ ನಿಂತಿದ್ದಾರೆ. ಅವತ್ತಿನ ದಿನ ಭಾನುವಾರ ಇದು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದಾವಣಗೆರೆಯಲ್ಲಿರೋ ಅಂಥದ್ದು. ಹಾಗೆಯೇ ಇವರು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ, ಸೊ ಹಾಗೆ ಇದು ಸಿರಿಗೆರೆ ತರಳುಬಾಳು ಹುಣ್ಣಿಮೆ ಮಹೋತ್ಸವ ನಡೀತಾ ಇತ್ತು, ಸಿರಿಗೆರೆದು. ಸೊ ಎಲ್ಲಿ ಭರಮಸಾಗರದಲ್ಲಿ ಆ ಒಂದು ಫಂಕ್ಷನಿಗೆ ಹೋಗಿರೋದು ಇದು. ಅವರು ಸ್ವಾಮಿಗಳು ಮತ್ತು ಅವ್ರ ಜೊತೆ ಇರೋರು ಎಲ್ಲ ಹೋಗಿ ಆ ಒಂದು ಪಿಕ್ಕನ್ನು ಕೂಡ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ. ತರಳುಬಾಳು ಹುಣ್ಣಿಮೆ ಈ ಸಲ ಭದ್ರಾವತಿಲಿ ಆಯಿತು ಅನ್ಕೋತೀನಿ. ನೋಡಿ, ಇಲ್ಲಿ ಸ್ವಾಮಿ ಅಯ್ಯಪ್ಪಂದು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅವರು ಏನು ತರಳುಬಾಳು ಹುಣ್ಣಿಮೆ ಹೋಗಿದ್ರಲ್ಲ, ಒಂದು ಜಸ್ಟು ಫೋಟೋಸ್ ಅಷ್ಟೇ ಇದ್ದಿದ್ದು. ನಾನು ಫೋಟೋಸ್ ಮಾತ್ರ ಹಾಕಿದ್ದೀನಿ, ವೀಡಿಯೋಸ್ ಏನು ಹಾಕೋಕ್ಕೆ ಹೋಗಿಲ್ಲ. ಓಕೆನಾ? ಬನ್ನಿ ಗೈಸ್. ನೋಡಿ, ಇವರು ಹೊರಡೋ ದಿನ ಅಂದರೆ ಸ್ಯಾಟರ್ಡೆ ಹೋಗಿದ್ದಿವರು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಏನೋ ಹಾಡೇನೋ ಹೇಳ್ತಾರಲ್ಲ ಅಯ್ಯಪ್ಪ ಸ್ವಾಮಿದು ಭಕ್ತಿಗೀತೆ, ಒಂದು ಹೇಳ್ತಾ ಇವರೆಲ್ಲ ಹೊರಡೋ ದಿನ ಕೂತಿರೋ ಅಂಥದ್ದು. ಇಲ್ಲಿ ಒಂದು 11 ಜನ ಏನೋ ಹೋಗಿದ್ದಾರೆ ನೋಡಿ. ಇವರಿಷ್ಟು ಜನ ಹೋಗೋದಿದ್ದು ಟಿ ಮಾಡ್ಕೊಂಡು ಹೋಗಿದ್ದೀವರು. ಆಲ್ಮೋಸ್ಟ್ ಎಲ್ಲ ದಾವಣಗೆರೆಯವರೇ ಇದ್ದಿದ್ದು. ನಮ್ಮನೆಯವ್ರ ಫ್ರೆಂಡ್ಸು ಎಲ್ಲ ಹೋಗಿರೋದು. ಇದೇನೋ ದೇವಸ್ಥಾನ ಒಂದು ರೌಂಡ್ ಸುತ್ತರಿಬೇಕು ಅಂತೇಳಿ ಬಸ್ನ ಒಂದು ರೌಂಡ್ ಈ ಥರ ಸುತ್ತರಿಸ್ಕೊಂಡು ಹೊರಡ್ತಾ ಇದ್ದಾರೆ. ಇದು ಯಾವ ಪ್ಲೇಸ್ ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಒಂದು ನಿಮಿಷ ಕೇಳಿ ಹೇಳ್ಬಿಡ್ತೀನಿ. ಇದು ಪಂಪದಿಂದ ಶಬರಿಮಲೆಗೆ ಹೋಗ್ತಾ ಇರೋದಂತೆ, ಅಂದರೆ ಕಾಲ್ನಡಿಗೆಯಲ್ಲಿ ಕಾಡು ದಾರಿ ಇದು. ಸೊ ಅಲ್ಲಿ ಹೋಗ್ತಾ ಇರೋದು. ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇಲ್ಲಿ 2 ರೂಟ್ ಇದೆ ಅಂತೆ. ಒಂದು ಮೆಟ್ಲುಗಳಿದೆ ಅಂತೆ. ಇವರು ಕಾಲ್ದಾರಿ ಅಂದರೆ ರೋಡ್ ಯೂಸ್ ಮಾಡ್ಕೊಂಡು ಹೋಗಿರೋದು, ಮೆಟ್ಲು ಹತ್ತಿ ಹೋಗಿಲ್ಲ. 2 ರೂಟಲ್ಲೂ ಹೋಗ್ಬೋದಂತೆ. ಸೊ ಇವರು ಈ ರೂಟಲ್ಲಿ ಹೋಗಿದ್ದಾರೆ. ಮೆಟ್ಲು ಹತ್ತಿ ಹೋಗೋದು ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತಂತೆ, ಅಂದರೆ ಸುಸ್ತಾಗುತ್ತೆ. ತುಂಬ ಮೆಟ್ಲು ಹೈಟಲ್ಲಿದೆ, ಹತ್ತೋಕ್ಕಾಗಲ್ಲ ಅನ್ನೋ ಪರ್ಪಸ್ಸಿಗೆ ಇವರು ಈ ಥರ ಹೋಗಿದ್ದಾರೆ. ಇದನ್ನು ವೀಡಿಯೋನ ನಮ್ಮ ಮನೆಯವರು ಈ ಥರ ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಓಕೆನಾ ಗೈಸ್? ಇವರು ಬಂದಿದ್ದಾರೆ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ. ಇಲ್ಲಿ ಪಡಿ ಅಂತ ಗೈಸ್, ಪಡಿ ಅಂತ ಈ ಪ್ಲೇಸ್ ಹೆಸರಂತೆ. ನನಗೂ ಅಷ್ಟು ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ 18 ಮೆಟ್ಲು ಹತ್ರ ಇದು ಪ್ಲೇಸ್ ಇರೋದಂತೆ. ಇವರು ಹತ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಪ್ಲೇಸ್ ಇದು. ನೋಡಿ ಎಷ್ಟು ಜನ ಇದ್ದಾರೆ. ಫೆಬ್ರವರಿಲೇ ಅಷ್ಟು ಜನ ಇರೋದಿಲ್ಲ ಅಂತ ಹೇಳ್ತಾರೆ, ಆದರೂ ತುಂಬ ಜನ ಇದ್ರಂತೆ. ತುಂಬ ರಶ್ ಇತ್ತು ಅಂತ ಹೇಳಿದರು. ಆದರೆ ಓಕೆ ಅನ್ನೋ ಥರ, ಅಷ್ಟು ಮೊದಲಿನಷ್ಟು ರಶ್ ಇರಲಿಲ್ಲ ಅಂತ ಅಂತಿದ್ರು. ಬಟ್ ಆದರೂ ಪೂಜೆ ಎಲ್ಲ ಚೆನ್ನಾಗಿ ಆಯ್ತಂತೆ. 18 ಮೆಟ್ಲು ಅಕ್ಕಪಕ್ಕ ದ್ವಾರಪಾಲಕರಿದ್ದಾರಂತೆ. ಇದು ಅಯ್ಯಪ್ಪ ಸ್ವಾಮಿ. ಮುಂಚೆ ಇವ್ರಿಗೆ ಪೂಜೆ ಈಗ ಕಾಣಿಸ್ತಿದೆ ಅಲ್ಲ ಎದುರುಗಡೆ, ಇದೆ 18 ಮೆಟ್ಲು. ಇಲ್ಲಿ ದ್ವಾರಪಾಲಕರು, ಇವ್ರಿಗೂ ಕೂಡ ಪೂಜೆನ ಸಲ್ಲಿಸ್ತಾರಂತೆ. ಈ ಒಂದು ಎಷ್ಟು ರಶ್ ಅಂತ ಏನಿಲ್ಲ. ಗೈಸ್, ಇಲ್ಲಿಂದ ಕ್ಯೂ ನಿಂತ್ಕೋಬೇಕಂತೆ. ಇಲ್ಲಿ ಕೂಡ ಅಂದರೆ ದೇವಸ್ಥಾನಕ್ಕೆ ಎಂಟ್ರಿ ಹೋಗ್ತಾರಲ್ಲ, ಅಲ್ಲಿ ನಿಂತ್ಕೊಂಡಿರೋದು. ಇಲ್ಲಿ ಸ್ತಂಭ ಕಾಣ್ತಿದೆ ನೋಡಿ, ದೇವಸ್ಥಾನದ ಸ್ತಂಭ ಚೆನ್ನಾಗಿದೆ. ಎಲ್ಲ ಗೋಲ್ಡಲ್ಲಿ ಮಾಡಿರೋದು, ಅಂದರೆ ಬಂಗಾರದ ಜಾಸ್ತಿ ಅಂತೆ ಅಲ್ಲೆಲ್ಲ ಇರೋದು ದೇವಸ್ಥಾನದಲ್ಲಿ. ನೋಡಿ, ಇದೆಲ್ಲ ದೇವಸ್ಥಾನನೇ ಇಲ್ಲಿ ಕಾಣ್ತಿರೋದು. ಬೆಟ್ಟ ಎಲ್ಲ ಕಾಣಿಸಿ ಸುತ್ತ ಎಷ್ಟು ಜನ ಇದ್ದಾರೆ ನೋಡಿ.
ಇಳಿಯೋರು ಇದ್ದಾರೆ, ಹತ್ತೋರು ಇದ್ದಾರೆ. ಒಂದು ಸೈಡ್ ಇಳಿಯೋರು, ಒಂದು ಸೈಡ್ ಹತ್ತೋರು ಆ ಥರ ಬರ್ತಾ ಹೋಗ್ತಾ ಇರೋದು. ಎಷ್ಟು ವಿಶಾಲವಾಗಿ ಅನ್ನಿಸ್ತಿದೆ. ಬಟ್ ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಎಲ್ಲಿ ಇಷ್ಟೊಂದೇನು ರಶ್ ಇಲ್ಲ, ಇಷ್ಟೇ ಇರೋದು. ಗೈಸ್ ಇವಾಗ ಹತ್ತತ್ರ ಬಂದರು. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ನೋಡಿ. ಎಲ್ಲ ಇದು ತುಪ್ಪದಲ್ಲೇ ಹಾಕಿ ದೀಪಗಳನ್ನು ಹಚ್ಚಿರೋದು. ಇದೇ 18 ಮೆಟ್ಲು. ಇದನ್ನು ಬಂಗಾರದಲ್ಲಿ ಮಾಡಿರೋ ಅಂಥದ್ದಂತೆ. ಕೆಳಗಡೆನೂ ಪೂಜೆ ಮಾಡ್ತಾರಂತೆ ಆ ದ್ವಾರಪಾಲಕರಿಗೆ ಕೂಡ. ಇದು ಸಂಜೆ ಟೈಮ್ ಅನಿಸುತ್ತೆ ಪೂಜೆ ನೋಡಿ. ಅಲ್ಲಿ ಮೋಡ ಎಲ್ಲ ಅಲ್ಲೇ ಕತ್ಲು ಅನ್ನಿಸ್ತಿದೆ. ಆದರೂ ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋದಕ್ಕೆ. ಅಂದರೆ ಸುಂದರವಾಗಿದೆ. ಇಂಗ್ಲೀಷಲ್ಲಿ ಹೇಳ್ಕೋದೆ, ಸಾರಿ. ಸುಂದರವಾಗಿದೆ. ಸ್ತಂಭ ನೋಡಿ, ಇದು ಕೂಡ ಬಂಗಾರದಲ್ಲೇ ಮಾಡಿರೋದಂತೆ ಎಲ್ಲ. ಅಲ್ಲೆಲ್ಲ ಆಲ್ಮೋಸ್ಟ್ ಗೋಪುರಗಳಾಗಿರ್ಬೋದು ಅಥವಾ ಏನು ಕಳಶ ಅಂತ ಹೇಳ್ತಾರಲ್ಲ, ಅದೆಲ್ಲ ಆಲ್ಮೋಸ್ಟ್ ಇಲ್ಲಿ ಕಾಣಿಸ್ತಿರೋದೆಲ್ಲ ಬಂಗಾರದಲ್ಲೇ ಮಾಡಿರೋ ಅಂಥದ್ದಂತೆ. ಎಷ್ಟು ಸೆಕ್ಯೂರಿಟಿ ಇರಬೇಕಲ್ವ ಗೈಸ್. ಇಲ್ಲಿ ಕಾಣಿಸ್ತಿದೆಯಲ್ಲ ಬಂಗಾರದ ಕಳಶ ಇರೋವಂಥ ದೇಗುಲ. ಇದರಲ್ಲೇ ಅಯ್ಯಪ್ಪ ಸ್ವಾಮಿ ದೇವರು ಇರೋ ಅಂಥದ್ದು. ಈ ಒಂದು ಮಂಟಪ ಏನು ಕಾಣಿಸ್ತಿದೆಯಲ್ಲ, ಮಂಟಪದ ಥರ ಆರ್ಚಲ್ಲಿ, ಅದೆಲ್ಲ ಫುಲ್ಲು ಬಂಗಾರದಿಂದನೇ ಮಾಡಿರೋದಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇ ನಮಗೆ ಆ ಥರ ಅನಿಸುತ್ತೆ. ಹತ್ರದಿಂದ ನೋಡೋಕೆ ಅವ್ರು ಎಷ್ಟು ಪುಣ್ಯ ಮಾಡಿರ್ತಾರೋ ಗೊತ್ತಿಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಒಂದು ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಸಿರೋ ಅಂಥದ್ದು. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮೆಲ್ರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ, ಓಕೆನಾ. ನೀವು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ಇದೆಲ್ಲ ಅಯ್ಯಪ್ಪ ಸ್ವಾಮಿ ದೇಗುಲದ ಹತ್ರ ಇರೋ ಅಂಥ ಏನು ಕ್ಯೂ ಹಚ್ಕೊಂಡು ಬರ್ತಾರಲ್ಲ ತುಂಬ ರಶ್ ಇದ್ದಾಗ, ಇಲ್ಲಿ ಧರ್ಮಸ್ಥಳದ ರೀತಿಲೇ ಇಲ್ಲೂ ಕೂಡ ಏನದು ಕಂಬಿಗಳನ್ನು ಹಾಕಿಬಿಟ್ಟು ಲೈನಲ್ಲಿ ಕ್ಯೂವಲ್ಲಿ ಬರೋದಕ್ಕೆ ಮಾಡಿರೋ ಅಂಥದ್ದು. ಬಟ್ ಆದರೂ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡೋದ್ರಾಗೆ. ವಿಡಿಯೋದ್ರಲ್ಲೇ ಈ ಥರ ಇದೆ. ನಿಯರ್ ಬೈ ಎಷ್ಟು ಚೆನ್ನಾಗಿದೆ ಅನ್ನೋ ಗೊತ್ತಿಲ್ಲ. ನೋಡಿ ಎಲ್ಲ ಬಂಗಾರದಿಂದ ಕಾಣಿಸ್ತಿದೆ. ವಾವ್, ಸೂಪರ್ ಅಲ್ವಾ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡೋಕ್ಕೆ ಒಂದು ಚಂದ ಅಂತ ಅನ್ನಿಸ್ತಿದೆ. ಸ್ತಂಭ ನೋಡಿ ಎಷ್ಟು ಪಳಪಳ ಅಂತಿದೆ ಬಂಗಾರದಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೇನು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಬಟ್ ಬೇರೆ ಸ್ಟೇಟ್ ಆಗಿರ್ಬೋದು. ಆದರೆ ನಮ್ಮ ದೇಶದಲ್ಲಿರೋ ಅಂಥ ದೇವಸ್ಥಾನಗಳು, ಅದರ ಮಹಿಮೆ, ಹಿಸ್ಟ್ರಿ ಅಂದರೆ ಇತಿಹಾಸ ಏನಿದೆ ಅಲ್ಲ, ಸಖತ್ತಾಗಿದೆ ಗೈಸ್. ಏನೇ ಪ್ರತಿಯೊಂದು ಎಷ್ಟರ ಮಟ್ಟಿಗೆ ಕಲೆ, ಶಿಲ್ಪ, ವಾಸ್ತುಶಿಲ್ಪ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿರೋ ಅಂಥ ಕವಿಗಳಾಗಿರ್ಬೋದು ಅಥವಾ ಶಿಲ್ಪಿಗಳು ಅಂತ ಹೇಳ್ತೀವಲ್ಲ, ಅಂದರೆ ಕೆತ್ತನೆಗಾರರು ಎಷ್ಟು ತಲೆ ಓಡಿಸಿ ಇದನ್ನೆಲ್ಲ ಮಾಡಿರ್ತಾರಲ್ವ. ಸೂಪರ್. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸ್ತಂಭ. ನೋಡೋಕ್ಕೆ 1-2 ಕಣ್ಣು ಸಾಲದು ಅನ್ನೋ ಥರ ಇದೆ ನೋಡಿ ಗೈಸ್. ನೀವು ಮನೇಲಿ ಕೂತ್ಕೊಂಡೆ ನಾನು ತೋರಿಸ್ತಾ ಇದ್ದೀನಿ ಹೆಂಗಿದೆ ನೋಡು. ಎಷ್ಟು ಅಂದರೆ ಇವರೆಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಗೆ ಅಂಥದ್ದಲ್ಲಿ ಅಂದರೆ ಮತ್ತು ಗೋಲ್ಡಲ್ಲಿ ಮಾಡಿರೋದು. ಅಂದರೆ ಮತ್ತು ಈಗ ಯಾರಾದರೂ ಫೋಟೋಸ್ ತೆಗಿಯೋಂಗಿಲ್ಲ ಅಂತೆ. ಆದರೂ ಇವ್ರು ವೀಡಿಯೋಸ್ ಮಾಡ್ಕೊಂಬಂದಾರೆ, ಅದಕ್ಕೆ ಗ್ರೇಟ್ ಅನ್ಬೇಕು ಇವ್ರಿಗೂ ಕೂಡ. ಬಟ್ ಇಷ್ಟೆಲ್ಲ ವಾವ್, ಎಷ್ಟು ಸಖತ್ತಾಗಿದೆ. ನಮ್ಮ ದೇಶದ ಸಂಸ್ಕೃತಿನ ಅದಕ್ಕೆ ಹೊರದೇಶದವ್ರು ನಮ್ಮ ದೇಶದಲ್ಲಿರೋವಂಥ ಕಲೆ, ವಾಸ್ತುಶಿಲ್ಪಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಇದೇ ಪರ್ಪಸ್ಸಿಗೆ ಅಂತಲೇ ಹೇಳ್ಬೋದು. ಅವರು ನಾವಷ್ಟು ಲೈಕ್ ಮಾಡ್ತೀವೋ ಇಲ್ಲ, ಬಟ್ ಅವರಂತೂ ತುಂಬ ಇಷ್ಟಪಟ್ಟು ಈ ಥರದ್ದೆಲ್ಲ ನೋಡ್ತಾರೆ ನಮ್ಮ ದೇಶದಲ್ಲಿರೋವಂಥದ್ದನ್ನು. ಬಟ್ ಆದರೂ ನಾವು ಇದನ್ನೆಲ್ಲ ನೋಡೋದಕ್ಕೆ ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೋದು ಗೈಸ್. ಇಲ್ಲಿ ಇವರು ನೀಟಾಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಇದೊಂದು ಹತ್ರ ಇದಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇ. ಇದು ಯಾವ ಥರ ಕೆತ್ತನೆನೋ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇವರು ನನಗೆ ಅದೇನು ಸರಿಯಾಗಿ ಹೇಳಲಿಲ್ಲ. ಬಟ್ ಆದರೂ ನಾನು ಅವರನ್ನು ಕೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಇದೇ ಅಯ್ಯಪ್ಪ ಸ್ವಾಮಿದು. ಇಲ್ಲಿ ತಮಿಳಲ್ಲಿ ಬರೆದಿರೋ ಅಂಥದ್ದು ಏನೋ ಗೈಸ್. ಇದು ತವಾಮಾಸ್ ಏನೋ ಇದೆ, ನನಗಷ್ಟು ಐಡಿಯಾ ಹಿಂದಿ ಅಷ್ಟು ಗೊತ್ತಿಲ್ಲ.
ತತ್ವಮಸಿ ಅಂತ ಇದೆ, ತಮಿಳಲ್ಲಿ ಕೂಡ ಇದೆ ಮತ್ತು ಹಿಂದಿಲಿದೆ. ಮಧ್ಯದಲ್ಲಿ ಓಂ ಅಂತ ಏನೋ ಬರೆದಿರೋದು ದೇವಸ್ಥಾನ ದೇಗುಲ ಇದೆ ನೋಡಿ, ಅಯ್ಯಪ್ಪ ಸ್ವಾಮಿದು. ಮಲಯಾಳಮಲ್ಲಿ ಬರೆದಿರೋದಾ? ಓಕೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಇದು ಸೇಮ್ ತಮಿಳ್ ಥರ ಅನ್ನಿಸ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಮಲಯಾಳಮಲ್ಲಿ ಬರೆದಿರೋದಂತೆ ತತ್ವಮಸಿ, ಮತ್ತು ಮಲಯಾಳಮಲ್ಲಿ ಇರೋವಂಥ ಒಂದು ಪದ ಅದು. ಓಂ ಅಂತ ಮಧ್ಯದಲ್ಲಿ ಬರೆದಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಇವರೆಲ್ಲ ಸ್ವಾಮಿಗಳು ಏನು ನಿಂತಿದ್ದಾರಲ್ಲ, ಪೂಜೆ ನಡೀತಾ ಇದೆ. ಗೇಟು ಸಹ ಬಂಗಾರದಲ್ಲಿದೆ ಅಲ್ಲ ಗೈಸ್, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ವಾವ್, ಸೂಪರ್. ಬಟ್ ಏನು ಮಾಡೋದು, ಹೆಣ್ಮಕ್ಳು ಹೋಗೋ ಪರಿಸ್ಥಿತಿ ಅಲ್ಲಿಲ್ಲ. ಆದರೂ ಇಲ್ಲಿಂದನೇ ಕೈ ಮುಗಿದ್ಬಿಡೋಣ ಅಲ್ವಾ ಗೈಸ್. ಯಾರ್ಯಾರು ನೋಡ್ತಿದ್ದೀರಾ ಇಲ್ಲಿಂದನೇ ಅಯ್ಯಪ್ಪ ಸ್ವಾಮಿಗೆ ನಮಸ್ಕಾರ ಹೇಳ್ಬಿಡಿ, ಓಕೆನಾ. ನೋಡಿ, ಈ ಪೂಜೆ ನಡೀತಾ ಇದೆ. ದೀಪ ನೋಡಿ ಎಷ್ಟೆಷ್ಟು ದೊಡ್ಡದಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಇದೆಲ್ಲ. ಇವರು ಸಂಜೆ ಪೂಜೆಗೂ ಹೋಗಿದ್ದಾರೆ, ಮತ್ತು ಬೆಳಗ್ಗೆ ಅಭಿಷೇಕ ಇತ್ತಂತೆ, ಆ ಟೈಮಲ್ಲಿ ಕೂಡ ಪೂಜೆಗೆ ಹೋಗಿ ಬಂದಿರೋ ಅಂಥದ್ದು. 2 ಟೈಮ್ಸ್ ಏನೋ ದರ್ಶನ ಆಯಿತು ಅಂತ ಹೇಳಿದರು. 2 ಸಲನ ದರ್ಶನ ಮಾಡ್ಕೊಂಬಂದ್ವಿ ಅಂತ. ಯಾಕೆಂದರೆ ಈಗ ಅಷ್ಟೊಂದು ರಶ್ ಇಲ್ವಲ್ಲ, ಹಾಗಾಗಿ 2 ಸಲನೂ ದರ್ಶನ ಆಗಿದೆ ಇವರಿಗೆ. ಅಲ್ಲಿಂದ ನೋಡಿ ಪೂಜೆ ಇದೆಲ್ಲ. ಆಮೇಲೆ ಇದ್ರ ಮೇಲೇ ಈ ಸ್ವಾಮಿಗಳೆಲ್ಲ ಹತ್ಕೊಂಡು ಬಂದು ದರ್ಶನ ಮಾಡೋದಂತೆ. ಇದೇ 18 ಮೆಟ್ಟಿಲು. ಇದು ಕೂಡ ಬಂಗಾರದಲ್ಲಿರುವಂಥದ್ದು. ನಾನೇನಾದರೂ ತಪ್ಪಾಗಿ ಹೇಳಿದರೆ ನನ್ನ ಕ್ಷಮಿಸಿ, ಯಾಕೆಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ಅವ್ರನ್ನ ಕೇಳಿ ನಾನು ಹೇಳ್ತಿರೋದು ನಿಮಗೆ. ಬಟ್ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಹೇಳ್ತಿದ್ದೀನಿ, ತಪ್ಪಾಗಿದ್ದರೆ ಸಾರಿ. ನೋಡಿ, ಇಲ್ಲೆಲ್ಲ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ದರ್ಶನಕ್ಕೆ ಅಂತ ಇವರೆಲ್ಲ ನಿಂತಿರೋದು. ಎಷ್ಟು ಜನ ಇದ್ದಾರೆ ನೋಡಿ. ರಶ್ ಇಲ್ಲ ಅಂತ ಹೇಳ್ತಾರೆ, ಆದರೂ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ದರ್ಶನಕ್ಕೆ. ಇದೆಲ್ಲ ತುಪ್ಪದಿಂದನೇ ದೀಪ ಹಚ್ಚಿರೋದು ಇಲ್ಲಿ. ಒಂದೊಂದು ಮೆಟ್ಲಿಗೂ ಪೂಜೆ ಮಾಡ್ತಾರೆ ಅನಿಸುತ್ತೆ, ಅದಕ್ಕೆ ಅವರು ಒಂದೊಂದು ಮೆಟ್ಲಿಗೂ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಮೇಲ್ಗಡೆ. ಇದಕ್ಕೇನೆ ಪಡಿ ಪೂಜೆ ಅಂತ ಹೇಳ್ತಾರಂತೆ. ಒಂದೊಂದು ಮೆಟ್ಲಿಗೂ ಒಂದೊಂದು ಅರ್ಥ ಏನೋ ಇದೆ ಅಂತೆ. ಅದು ಇದನ್ನು ಪಡಿ ಪೂಜೆ ಅಂತ ಹೇಳ್ತಾರಂತೆ. ಅಲ್ಲಿ 18 ಮೆಟ್ಲಲ್ಲಿ ಕೂಡ 18 ದೇವತೆಗಳು ನೆಲೆಸಿದಾರಂತೆ. ಅದಕ್ಕೆ ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದರಲ್ಲಿ ಒಂದೊಂದು ಮೆಟ್ಲಿಗೂ ಒಂದೊಂದು ಅರ್ಥನ ಹೇಳಿ ಮಾಡಿ ಆ ಪೂಜೆ ಹೇಳಿದ್ದಾರೆ. ಬಟ್ ನನಗಷ್ಟು ಅದನ್ನೆಲ್ಲ ನೆನಪಿಟ್ಕೊಂಡಿಲ್ಲ. ನಾನು ನೋಡಿದ್ದೀನಿ ಅದನ್ನು, ಒಂದೊಂದು ಮೆಟ್ಲಿಗೂ ಒಂದೊಂದು ಅರ್ಥ ಇದೆ. ಅದು ಆ ಒಂದು ಪೂಜೆನ 18 ಮೆಟ್ಲು ಪೂಜೆನ ಪಡಿ ಪೂಜೆ ಅಂತಾರೆ. ಇಲ್ಲಿ ಕೆಳಗಡೆ ಸ್ವಾಮಿಗಳು ಏನೋ ಪೂಜೆ ಮಾಡ್ತಿದ್ದಾರೆ. ಇದು ಯಾವ ಪೂಜೆ ಅಂತಾರೆ, ಇದು ಕೂಡ ಅದೇ ಯಾವುದು ಪಡಿ ಪೂಜೆ ಅಂತಲೇ ಹೇಳ್ತಾರಂತೆ. ನೋಡಿ, ಇಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ ಅರ್ಚಕರು. ಇವರೆಲ್ಲ ದರ್ಶನಕ್ಕೆ ನಿಂತಿರೋರು. ಮೇಲ್ಗಡೆಯಿಂದ ವಿಡಿಯೋ ಮಾಡ್ಕೊಂಡಿರೋದು ಇದು. ಸೊ ಆ ಕಡೆ ಈ ಕಡೆ ಆಗಿದೆ, ಪ್ಲೀಸ್ ನೋಡೋರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಗೈಸ್, ಇವರು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಚಾಮುಂಡೇಶ್ವರಿ ತಾಯಿದು ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಚಾಮುಂಡೇಶ್ವರಿ ಅಮ್ಮನವರು ದೇಗುಲ ಅಂದರೆ ಏನದು ಗೋಪುರ ಕಾಣಿಸ್ತಿದೆ. ಅಲ್ಲಿ ಕೂಡ ಫೋಟೋಸ್ ಎಲ್ಲ ತಗೊಂಡಿರೋದು ಅವರು, ಅವ್ರ ಫ್ರೆಂಡ್ಸು, ಅವ್ರ ಬೆಟಾಲಿಯನ್ ಅಂದರೆ ಅವ್ರ ಗ್ರೂಪು ಅವರೆಲ್ಲ ಫೋಟೋ. ಇದು ಯಾವ ದೇವಸ್ಥಾನ ಅಂತ, ಯಾವ ದೇವಸ್ಥಾನ ಇದು, ನಿಮಗೆ ಯಾರಿಗಾರು ಗೊತ್ತಿದ್ದರೆ ಲಾಸ್ಟಲ್ಲಿರೋ ದೇವಸ್ಥಾನ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಯ್ಯಪ್ಪ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಳ್ಳಿ, ದೇವರು ನಿಮಗೆ ಒಳ್ಳೇದು ಮಾಡಲಿ ಎಲ್ರಿಗೂ ನೋಡಿದವ್ರಿಗೆ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.